ನಮಸ್ತೆ ಸರ್, ಕೊಡ್ತೇನೆ ಮೇಡಮ್. ಮತ್ತೆ ಹಲೋ, ನಮಸ್ತೆ. ನಮಸ್ಕಾರ. ತಾವು ಮೇಡಮ್ ಒಂದು ಆರ್ಡರ್ ಮಾಡಿದ್ದೀರಿ ಬೆಳಗಾವ ಹಿಡಕಲ್ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಬಿಡುವ ಕುರಿತು ಅಂತ ಹೇಳಿ. ಈಗ ಅದಕ್ಕೆ ದಿನಾಲು ಕಾವಲಿ ಇದ್ದಿದ್ದು 2400 ಕ್ಯೂಸೆಕ್ಸ್ ನೀರು ಬರಬೇಕು. ಕಾವಿಗೆ ಬಿಟ್ಟಿದ್ದೀರ 400 ಕ್ಯೂಸೆಕ್ಸ್. ಇಲ್ಲಿ ಅಲ್ಲಿಂದ ಬರ್ಬೇಕಂತಂದ್ರೆ ಘಟಪ್ರಭಾ ಇದರಿಂದ ಬರ್ಬೇಕಂದ್ರೆ ನಮ್ಮ ತಾಲೂಕಿಗೆ ರಾಯಬಾಗ್ ತಾಲೂಕಾಗ ಹುಚ್ಚೇರಿ ಬರಬೇಕು ಅಂತಂದ್ರೆ ಇಲ್ಲೇ ಒಂದು 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಆಗುತ್ತೆ. ಈ 400 ಕಿಲೋಮೀಟ್ರ್ ಅಂದ್ರೆ ಆ ಕಾವಲಿಗೆ ನನಗನ್ಸಿದ ಮಟ್ಟಿಗೆ ಅದು ಒಂದು 15 ಫೂಟ್ ಹಿಂಗೆ ಕಾವಲಿ ಎತ್ತರ ಇದ್ದರೆ ಒಂದು ಏನು ನೀರು ಬರ್ತಾ ಇದೆ. ಈಗ ನೀವು ಅದು ಈಗ ಆ ನೀರು ತೊಗೊಂಡು ನಮ್ಮ ಇದಕ್ಕೆ ಒಳಗೆ ಬರೋಂಗಿಲ್ಲ. ರಾಯಬಾಗ್ ತಾಲೂಕು ಒಳಗನೆ ನೀರು ಬರೋಂಗಿಲ್ಲ. ಈಗ ನೀವು 10 ದಿವಸ ಅಂತ ಆದೇಶ ಮಾಡಿದ್ದೀರಿ. ಈಗ ಎಷ್ಟಾಯಿತು? ಇವತ್ತು 9 ತಾರೀಕು, 7, 8, 9 3 ದಿನ ಆಯಿತು. ಇನ್ನೂವರೆಗೂ ಒಂದು ಹನಿ ನೀರು ನಮ್ಮ ತಾಲೂಕು ಒಳಗಡೆ ಬಂದಿಲ್ಲ. ಈಗ ಏನು ಬಂದು 400 ಕ್ಯೂಸೆಕ್ಸ್ ಬಿಟ್ಟರೆ ನೀರು ಹೆಂಗೆ ಬರುತ್ತೆ ಮೇಡಮ್ ನಮಗೆ? ವಾಟರ್ ರೇಷನಿಂಗ್ ಮಾಡೋದು ಇಂಜಿನಿಯರು, ಅವ್ರು ಕೇಳ್ತೀನಿ, ನೀವು ಕೇಳಿದಿರಿ ಅವ್ರ ಹತ್ರ ಎಷ್ಟು ನೀರು ಇರುತ್ತೆ, ಎಷ್ಟು ಬಿಡಬೇಕು ಮೇಡಮ್ ತಮ್ಮದು ಟೆಕ್ನಿಕಲ್ ಪರ್ಸನ್. ಅವ್ರು ಹೇಳಿದ್ದನ್ನ ನಾವು ಮಾಡಿದೀವಿ. ನಿಮಗೆ ಬಂದಿಲ್ಲ, ಏನ್ ಮಾಡ್ಬೇಕು ಅಂತ ಸರ ನೀರ ಮುಳ್ಕೊಡ್ದು ಹಾಕಿಲ್ರಿ. ಅವ್ರ ಜೊತೆನೂ ಮಾತಾಡ್ತೀವಿ. ಇದಕ್ಕೆ ಅಷ್ಟು ನೀರು ಬಿಡಬೇಕು ಅಂತ ಇದ್ರೆ ನಾವು ಬಿಡೋಣ. ಅಲ್ಲ, ತಾವು ತಮ್ಮದೊಂದು ಲೆಟ್ರ್ ಇದನ್ನ ಆರ್ಡರ್ ಕಾಪಿ ಐತಿ. ನನ್ನ ಲೆಟ್ರು ನಾನು ಒಬ್ಬಳೇ ಮಾಡಿರಲ್ಲ, ಒಂದು ಕಮಿಟಿ ಇರ್ತದೆ. ಅದೇ ಗೊತ್ತು ಮೇಡಮ್. ಇಂಜಿನಿಯರು ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಇಷ್ಟು ನೀರು ಬಿಡಬೇಕು, ಹಿಂಗೆ ಬಿಡಬೇಕು, ಇಷ್ಟು ದಿನ ಬಿಡಬೇಕು, ಇಷ್ಟೇ ಕ್ಯೂಸೆಕ್ಸ್ ಬಿಡಬೇಕು. ಈಸ್ ದ ಟೆಕ್ನಿಕಲ್ ಅಡ್ವೈಸರ್ ಟು ಮೀ. ರೈಟ್ ಮೇಡಮ್. ಮತ್ತೆ ತಿರ್ಗಾ ಅಲ್ಲ ಮೇಡಮ್, ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಈಗ ನೀವು 2,500 ಕ್ಯೂಸೆಕ್ಸ್ ನೀರು ಬಿಡು ಅಂತ ಹೇಳಿ ಒಂದು ಆರ್ಡರ್ ಮಾಡಿದಿರಿ. ತಿರ್ಗಾ ಮತ್ತೊಂದು ಅದು ಇಮಿಡಿಯೇಟಾಗಿ ಮತ್ತೊಂದು ನೀವು ಆರ್ಡರ್ ಮಾಡ್ತೀರಿ. ಅದಕ್ಕೆ ಯಾವುದೋ ಒಂದು ಸೇತುವೆ ಕೆಲಸ ಪ್ರಾರಂಭ ಐತಿ, ಆ ಪೈಪ್ ಒಳಗೆ ನೀರು ಹಿಡಿಸೋಂಗಿಲ್ಲ, ನೀರು ಕಡಿಮೆ ಬಿಡ್ರಿ ಅಂತೇಳಿ ನೀವು ಆರ್ಡರ್ ಮಾಡ್ತೀರಿ ಮೇಡಮ್. ಎರಡೂ ನಿಮ್ಮ ಕಡೆಯಿಂದ ತೊಗೊಂಡಾರ ಅವರು. ಅವ್ರ ರಿಕ್ವೈರ್ಮೆಂಟ್, ಫೀಲ್ಡ್ ರಿಕ್ವೈರ್ಮೆಂಟ್ ನನಗೆ ಗೊತ್ತಿರೋದಿಲ್ಲ. ಈಗ ರೆಮಿಟೆದಾಗ ನನಗೆ ಗೊತ್ತಿರುತ್ತೆ. ಈ ಥರದ್ದು ದೇ ಆರ್ ದ ಇವ್ರು ಟೆಕ್ನಿಕಲ್ ಇರ್ತಾರೆ. ಅವ್ರು ಪ್ರೆಸೆಂಟ್ ಮಾಡಿದ್ದಕ್ಕೆ ನಾನು ಬಿಟ್ಟಿರ್ತೀನಿ. ನಿಮ್ದು ಏನಾಗಿದೆ, ನೀವೊಂದು ನನಗೆ ಏನು ಹೇಳಿದ್ರಿ ಅದಕ್ಕೊಂದು ರೈಟ್ ಅಪ್ ಕಳಿಸಿದ್ರೆ ನಾನು ಅವ್ರ ಒಪಿನಿಯನ್ ತಗೊಂಡು ನಿಮ್ದು ಏನಾದ್ರು ರೇಷನಿಂಗ್ ಕಡಿಮೆ ಆಗಿದ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಪ್ಪ ಅಂತ ಹೇಳ್ತೀನಿ. ಆಯ್ತು, ನಾ ಮಾತಾಡ್ತೀನಿ ಮೇಡಮ್. ಇವ್ರ ಜೊತೆ ಮಾತಾಡ್ತೀನಿ. ಇಂಜಿನಿಯರ್ಗೆ ಹೇಳ್ರಿ, ಅವ್ರು ಒಪಿನಿಯನ್ ಕೊಡ್ರಿ. ಮಾತಾಡ್ತೀನಿ.